ನಿಮಗೆ ಕೈ ಮುಗಿದು ಕೇಳ್ಕೊತೀನಿ. ನೋಡ್ಕೊಳ್ತಾಳೆ. ಅದನ್ನಾದರೂ ಮನಸ್ಸಲ್ಲಿ ಇಟ್ಕೊಂಡು ಈ ಮದುವೆಗೆ ಒಪ್ಕೊಳ್ಳಿ. ನನ್ನಿಂದಾಗಿ ಈ ಮಗು ಜೀವನ ಹಾಳಾಯ್ತು ಅಂದ್ರೆ ನಾನು ಬದುಕಿದ್ದು ಸತ್ತ ಹಾಗೆ. ಒಂದು ಹೆಣ್ಣಾಗಿ ನಾನು ತಗೊಂಡಿರೋ ಈ ನಿರ್ಧಾರ ಸರಿ ಅಂತ ನನಗೆ ಅನ್ನಿಸ್ತಾ ಇದೆ. ನಿಮ್ಮ ಮನಸ್ಸಿಗೆ ನಾನು ತಗೊಂಡಿರೋ ನಿರ್ಧಾರ ತಪ್ಪು ಅನ್ಸಿದ್ರೆ ನಾನು ಈ ಶುಭ ಕಾರ್ಯದಿಂದ ತುಂಬಾ ದೂರ. ಅಲ್ಲ, ಆ ಶಾರ್ವರಿಯವರು ಅವ್ರನ್ನ ಮನೆಯಿಂದ ಆಚೆ ಕಳಿಸ್ತೀನಿ, ಮದುವೆಗೆ ಒಪ್ಕೊಳ್ಳಿ ಅಂತ ಹೇಳಿದ್ರು. ಆದರೆ ಈಗ ಅವರೇ ಈ ಥರ ಬೇಡ್ಕೋತಾ ಇದ್ದಾರೆ. ಅವ್ರು ಬೇಡ್ಕೋತಾ ಇರೋದು ನೋಡಿದ್ರೆ ನನಗೆ ಯಾಕೋ ಮದುವೆಗೆ ಒಪ್ಕೊಳ್ಳೋಣ ಅಂತ ಅನಿಸುತ್ತೆ. ನನಗೂ ಹಾಗೆ ಅನಿಸ್ತಿದೆ ರೀ. ಆದರೆ ಯಾವುದಕ್ಕೂ ಶಾರ್ವರಿಯವ್ರಿಗೂ ಈ ವಿಷಯ ತಿಳಿಸೋದು ಒಳ್ಳೇದಲ್ವಾ? ಹೌದು, ಶಾರ್ವರಿಯವ್ರಿಗೆ ಫೋನ್ ಮಾಡ್ತೀನಿ ಇರು. ಮಾಡಿ. ಹಲೋ. ಶಾರ್ವರಿಯವರೇ, ನಾನು ಸಂಜಯ್ ತಂದೆ ಮಾತಾಡ್ತಾ ಇರೋದು. ಹಾಂ ಹೇಳಿ, ಗೊತ್ತಾಯ್ತು. ನೀವು ತುಳಸಿ ಅವ್ರನ್ನ ಮನೇಲಿ ಇಲ್ಲದೆ ಇರೋರು ಮಾಡ್ತೀನಿ ಅಂತ ಹೇಳಿದ್ರಿ. ಆದರೆ ತುಳಸಿ ಮತ್ತು ಮಾಧವ ಈಗ ನಮ್ಮ ಮನೆಗೆ ಬಂದಿದ್ದಾರೆ. ಅವರು ಮದುವೆಗೆ ಒಪ್ಕೊಳ್ಳಿ ಅಂತ ಬೇಡ್ಕೋತಾ ಇದ್ದಾರೆ. ಅವ್ರು ಈ ಥರ ಬೇಡ್ಕೋತಾ ಇರೋದು ನೋಡಿದ್ರೆ ನಮಗೂ ಈ ಮದುವೆಗೆ ಒಪ್ಕೊಳ್ಳೋಣ ಅಂತ ಅನ್ನಿಸ್ತಾ ಇದೆ. ಓ, ಒಂದು ರೀತಿಲಿ ಒಳ್ಳೆ ಕೆಲಸನೇ ಮಾಡ್ತಿದ್ದಾರೆ. ಹಾಗಂದ ಮಾತ್ರಕ್ಕೆ ಅವ್ರನ್ನ ಮನೇಲಿರೋಕೆ ಮಾತ್ರ ಬಿಡಬಾರ್ದು. ಏನು ಶಾರ್ವರಿ ಅವರೇ, ಇವ್ರ ಮಾತಿನ ಪ್ರಕಾರ ನಡ್ಕೊಳ್ಳೋದು ಅಥವಾ ನಿಮ್ಮ ಮನೇಲಿ ನಿಮ್ಮ ಮಾತು ನಡೆಯುತ್ತೋ? ಖಂಡಿತ ನಡೆಯುತ್ತೆ ಸರ್. ನೀವು ಮದುವೆಗೆ ಒಪ್ಕೊಳ್ಳಿ. ಅವ್ರನ್ನ ಮನೆಯಿಂದ ಆಚೆ ಇಡೋ ಜವಾಬ್ದಾರಿ ನಂದು. ನಾನು ಆ ಕೆಲಸನ ಮಾಡೇ ಮಾಡ್ತೀನಿ. ಸರಿ, ಹಾಗಿದ್ರೆ ನಾವು ಈ ಮದುವೆಗೆ ಒಪ್ಕೋತೀವಿ. ಥ್ಯಾಂಕ್ ಯು ಸರ್. ಏನು ಹೇಳಿದ್ರು ಅವರು? ತುಳಸಿ ಅವರನ್ನ ಮನೆಯಿಂದ ಆಚೆ ಕಳಿಸೋ ಜವಾಬ್ದಾರಿ ನಂದು, ಈ ಮದುವೆಗೆ ಒಪ್ಕೊಳ್ಳಿ ಅಂತ ಹೇಳಿದ್ರು. ಶಾರ್ವರಿ ಅವರೇ, ತುಳಸಿ ಅವ್ರನ್ನ ಮನೆಯಿಂದ ಆಚೆ ಕಳಿಸ್ತೀವಿ ಅಂದಮೇಲೆ ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು? ಇವರಿಗೆ ಮದುವೆಗೆ ಒಪ್ಪಿದ್ದೀವಿ ಅಂತ ಹೇಳಿಬಿಡೋಣ. ಅದು ಸರಿನೇ. ಅವ್ರ ಮನೆ ವಿಷಯಕ್ಕೆ ನಾವ್ಯಾಕೆ ಕೆಟ್ಟವರಾಗಬೇಕು? ಈ ಮದುವೆಗೆ ಒಪ್ಕೊಂಡಿದ್ದೀವಿ ಅಂತ ಹೇಳೋಣ, ನಡಿ. ಮಾಡೋದೆಲ್ಲ ಮಾಡಿ ಈಗ ಅವ್ರ ಹತ್ರ ಬೇಡ್ಕೊಳಕ್ ಹೋಗಿದಾರಾ? ಅವ್ರ ಹತ್ರ ಬೇಡ್ಕೊಂಡು ಅವ್ರನ್ನ ಮದುವೆಗೆ ಒಪ್ಪಿಸಿ ಎಲ್ಲರ ದೃಷ್ಟಿಲೂ ಅವರು ಒಳ್ಳೆಯವರಾಗಬೇಕು ಅಂದ್ಕೊಂಡಿದ್ದಾರಾ? ಮಾಡಲಿ, ಅದೇನು ಮಾಡ್ತಾರೋ ಮಾಡಲಿ. ಒಟ್ಟಿನಲ್ಲಿ ನನ್ನ ಮಗಳು ಮದುವೆ ನಡಿಬೇಕು. ಅದ್ರ ಜೊತೆನೇ ಅವರು ಈ ಮನೆ ಬಿಟ್ಟು ತೊಲಗಬೇಕು. ಹಾಗ ನಾನು ಮಾಡೇ ಮಾಡ್ತೀನಿ. ಅಯ್ಯೋ, ಏನ್ ಮಾವ, ಕೆಲಸ ಹುಡುಕಿ ತುಂಬಾ ಸುಸ್ತಾಗಿದ್ದೀರಾ ಅನ್ಸುತ್ತೆ. ಕೆಲಸ ಸಿಕ್ತಾ? ತಮಾಷೆ ಮಾಡಬೇಡ ಸೊಸೆ ಮುದ್ದ. ನಿನ್ನಂತ ಓದಿರೋರಿಗೆ ಕೆಲಸ ಸಿಗಲ್ಲ. ನನಗೆ ಯಾರು ಕರೆದು ಕೆಲಸ ಕೊಡ್ತಾರೆ? ಅಮ್ಮ ಸಿರಿ, ಏನ್ ಮಾಡ್ತಾ ಇದೀಯಮ್ಮ? ಊಟಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಅಂಕಲ್. ಬಹಳ ಒಳ್ಳೆ ಕೆಲಸ ಮಾಡ್ತಿದ್ಯಾ. ಫಸ್ಟ್ ನನಗೆ ಬಡಿಸ್ಬಿಡಮ್ಮ. ಬೀದಿ ಬೀದಿ ಅಲದು ಹೊಟ್ಟೆ ಒಳಗೆಲ್ಲ ಕಾವ್ ಕಾವ್ ಅಂತ ಇದೆ. ಊಟ ಮಾಡಿ ಮಲಗಿಬಿಡ್ತೀನಿ. ಬೆಳಿಗ್ಗೆ ಬೇಗ ಎದ್ದು ಹೋಗ್ಬೇಕು. ಮಾವ, ಅಣ್ಣ ಬರೋ ಹೊತ್ತಾಯ್ತು. ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ. ನೀವು ಹೋಗಿ ಫ್ರೆಶ್ ಅಪ್ ಆಗಿ.
ಇದೇನಿದು ಹೀಗೆ ಕೂತ್ಬಿಟ್ಟಿದ್ದೀರಾ? 24 ಗಂಟೆ ವಟ ವಟ ಅನ್ನೋರು ಈಗೇನೋ ಕೂಲಿ ಕೆಲಸ ಮಾಡಿ ಬಂದವ್ರ ಥರ ಸುಸ್ತಾಗಿ ಕೂತಿದ್ದೀರಾ, ಏನು ಕತೆ? ಇನ್ನೇನಪ್ಪ ಮಾಡೋದು, ವಯಸ್ಸಾಯ್ತಲ್ವಾ. ಸರಿ ಸರಿ, ಊಟ ಮಾಡಿ ನಡೀರಿ. ಆಮೇಲೆ ಊಟ ಇಲ್ಲದೆ ವಯಸ್ಸು 70 ಆಮೇಲೆ 40 ಆಗಬಾರ್ದು. ಸರಿಯಾಗಿ ಹೇಳದಿಯಪ್ಪ ನೀನು. ಸಮರ್ಥ್, ಹಬ್ಬಕ್ಕೆ ಅಮ್ಮನ್ನ ಮತ್ತೆ ಮಾಧವ್ ಮಾವನ್ ಕರೆದಿದ್ಯಾ ತಾನೆ? ಬರಕ್ಕೆ ಹೇಳಿದೆ, ಅಮ್ಮ ಈ ಪರಿಸ್ಥಿತಿಲಿ ಬರ್ತಾರೋ ಇಲ್ವೋ ಗೊತ್ತಿಲ್ಲ. ನನಗೂ ಅಮ್ಮ ಈ ಪರಿಸ್ಥಿತಿಲಿ ಓಡೋದು ಸರಿಯಲ್ಲ ಅಂತ ಅನಿಸ್ತು, ಅದಕ್ಕೆ ಜಾಸ್ತಿ ಒತ್ತಾಯ ಮಾಡಕ್ಕೆ ಹೋಗಲಿಲ್ಲ. ವೆರಿ ಗುಡ್ ಅಣ್ಣ, ಈ ಬುದ್ಧಿ ಮೊದಲೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಅದ್ಬಿಟ್ಟು ಪೊಲೀಸ್ ಅವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ದೊಡ್ಡ ರಾಧಾಂತ ಮಾಡಿ ಅಮ್ಮನ ಇಲ್ಲಿಗೆ ಎತ್ಕೊಂಡ್ ಬಂದಿದ್ಯಾ? ಈಗ ಅದೆಲ್ಲ ಬೇಕಾ? ನಾನಾಗ ಅದನ್ನೆಲ್ಲ ಮಾಡಿದ್ದು ಅಮ್ಮನ ಮೇಲಿನ ಪ್ರೀತಿಗೆ. ಈಗ ಈ ರೀತಿ ನಡ್ಕೋತಿರೋದು ಅಮ್ಮನ ಮೇಲಿನ ಕಾಳಜಿಗೆ. ಸಮರ್ಥ್, ನೀನು ಇಷ್ಟೆಲ್ಲ ಬದಲಾಗಿರೋದು ನಮಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಮ್ಗಷ್ಟೇ ಅಲ್ಲ, ಅಮ್ಮಂಗೂ ತುಂಬ ಖುಷಿಯಾಗಿರುತ್ತೆ. ಹಾಗಾದ್ರೆ ಈ ಸಲ ಹಬ್ಬಕ್ಕೆ ಯಾರು ಹಿರಿಯರು ಬರೋ ಹಾಗೆ ಕಾಣ್ತಾ ಇಲ್ಲ. ಅಂದಮೇಲೆ ಈ ಮನೆಗೆ ಸದ್ಯಕ್ಕೆ ನಾನೇ ಹಿರಿಯ. ನನ್ನನ್ನು ನೀವೆಲ್ಲರೂ ಚೆನ್ನಾಗಿ ನೋಡಿಕೊಂಡ್ರೆ ನಿಮಗೆಲ್ಲ ಪುಣ್ಯ ಬರುತ್ತೆ. ಹಿರೇ ಬಾಮ ಊಟ ಬಡಿಸೋ. ಲಾ ಸಮರ್ಥ, ಈ ಮನೆಯಲ್ಲಿ ನೀನು ಊಟ ಮಾಡದೆ ನಮಗೆ ಯಾರಿಗೂ ಊಟ ಸಿಗಲ್ಲಪ್ಪ. ಬಾರೋ.